ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಇತ್ತೀಚೆಗೆ ಮುಂಬೈನಲ್ಲಿ ಒಂದು ಹೊಸ ಮನೆ ಕಟ್ಟಿದ್ದು, ಪರ್ಮಿಷನ್ ಪಡೆದೇ ಗೃಹ ಪ್ರವೇಶ ಮಾಡಿ ಫೈನ್ ಕಟ್ಟಿದ್ದು ನಿಮಗೆಲ್ಲ ಗೊತ್ತಿರೋದೆ. ಆದರೆ ಈಗ ಸಚಿನ್ ಇದೇ ಮನೆಯ ವಿಷಯವಾಗಿ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ, ವಿವಾದಕ್ಕೆ ಸಿಲುಕಿದ್ದಾರೆ. ಇಷ್ಟಕ್ಕೂ ಏನದು ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಸಚಿನ್ ಮನೆ ಸುತ್ತ ಹೊಸ ವಿವಾದ. ದಂಡದ ಮಾಹಿತಿ ಕೊಡಬೇಡಿ ಎಂದಿದ್ದ ಸಚಿನ್ ಮಾಹಿತಿ ಬಚ್ಚಿಟ್ಟಿದ್ದೇಕೆ? ಮುಂಬೈನ ಬಾಂದ್ರಾದಲ್ಲಿ ತಲೆ ಎತ್ತಿರೋ ಸಚಿನ್ ಮನೆ ಅದರ ಭವ್ಯತೆಯಿಂದಲೇ ಈ ಹಿಂದೆ ಸುದ್ದಿ ಮಾಡಿತ್ತು. ಹಾಗೇನೆ ಬೃಹತ್ ಮುಂಬೈ ಪಾಲಿಕೆಯಿಂದ ನಿರಪೇಕ್ಷಣಾ ಪತ್ರ ಪಡೆಯದ ಹಿನ್ನೆಲೆಯಲ್ಲಿ ನೋಟಿಸ್ ಪಡೆಯುವ ಮೂಲಕ ವಿವಾದಕ್ಕೂ ಕಾರಣವಾಗಿತ್ತು. ಲಕ್ಷದ ಲೆಕ್ಕದಲ್ಲಿ ದಂಡ ಪಾವತಿಸಿ ಇನ್ನೇನು ಎಲ್ಲ ಸರಿಹೋಯ್ತು ಅನ್ನುವಷ್ಟರಲ್ಲಿ ಮತ್ತೊಂದು ವಿವಾದ ತಲೆ ಎತ್ತಿದೆ. ಮುಂಬೈನ ಬಾಂದ್ರಾ ವೆಸ್ಟ್ ಫೆರ್ರಿ ಕ್ರಾಸ್ ರೋಡ್ನಲ್ಲಿರೋ ಈ ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮುಂಬೈ ಮಹಾನಗರ ಪಾಲಿಕೆಗೆ ಸಚಿನ್ ಪಾವತಿಸಿರುವ ದಂಡ ಹಾಗೂ ಟ್ಯಾಕ್ಸ್ ಬಗ್ಗೆ ವಿವರ ಕೋರಿ ಆರ್ಟಿಐ ಅರ್ಜಿ ಸಲ್ಲಿಸಲಾಗಿತ್ತು. ಅನಿಲ್ ಗಲಗಲಿ ಎಂಬುವರು ಈ ಆರ್ಟಿಐ ಅರ್ಜಿ ಸಲ್ಲಿಸಿದ್ರು. ಸಚಿನ್ ಎಷ್ಟು ದಂಡ ಪಾವತಿಸಿದ್ದಾರೆ, ಅವರು ತುಂಬುತ್ತಿರುವ ಟ್ಯಾಕ್ಸ್ ಎಷ್ಟು ಅಂತ ಕಳೆದ ಅಕ್ಟೋಬರ್ನಲ್ಲೇ ಕೇಳಲಾಗಿತ್ತು. ಈ ಕುರಿತಂತೆ ಮಾಹಿತಿ ನೀಡಬೇಕೇ ಬೇಡವೇ ಎಂದು ಪ್ರಶ್ನಿಸಿ ಪಾಲಿಕೆ ಸಚಿನ್ಗೆ ನೋಟಿಸ್ ನೀಡಿತ್ತು. ಆದರೆ ಸಚಿನ್ ಮಾಹಿತಿ ನೀಡಲು ನಿರಾಕರಿಸಿದ್ರು. ತಮ್ಮ ಮನೆ ಹಾಗೂ ವೈಯಕ್ತಿಕ ವಿಚಾರಗಳನ್ನ ಮೂರನೇ ವ್ಯಕ್ತಿಯ ಜೊತೆ ಹಂಚಿಕೊಳ್ಳಲು ತಾವು ಇಷ್ಟಪಡೋದಿಲ್ಲ ಅಂತ ಅವರು ಹೇಳಿದ್ರು. ಹೀಗಾಗಿ ಮಾಹಿತಿ ಹಕ್ಕು ಕಾಯ್ದೆ 11 ಅಧಿನಿಯಮ 1 ಪ್ರಕಾರ ಮಾಹಿತಿ ನೀಡಲು ಆಗೋದಿಲ್ಲ ಅಂತ ಬೃಹತ್ ಮುಂಬೈ ಕಾರ್ಪೊರೇಷನ್ ಅರ್ಜಿದಾರರಿಗೆ ತಿಳಿಸಿದೆ. ಆದರೆ ಪಾಲಿಕೆ ಅಧಿಕಾರಿಗಳು ಮಾಹಿತಿ ಹಕ್ಕು ಕಾಯ್ದೆ ಉಲ್ಲಂಘಿಸಿದ್ದಾರೆ. ಸಾರ್ವಜನಿಕರ ಜೀವನದಲ್ಲಿರುವ ಒಬ್ಬ ವ್ಯಕ್ತಿಯ ಮಾಹಿತಿ ಕೇಳುವುದು ವೈಯಕ್ತಿಕ ಎನಿಸುವುದಿಲ್ಲ ಅಂತ ಗಲಗಲಿ ಹೇಳಿದ್ದಾರೆ. ಒಟ್ಟಾರೆ ವಿವಾದ ಎಲ್ಲಿಗೆ ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ರಾಜಸ್ಥಾನ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಹಿರಿಯ ಮುಖಂಡ ಗುಲಾಬ್ ಚಂದ್ ಕಟಾರಿಯಾ ನಡೆಸಲು ಉದ್ದೇಶಿಸಿದ್ದ ಲೋಕ ಜಾಗರಣ ಯಾತ್ರೆಯಿಂದ ತೀವ್ರ ಬಿಕ್ಕಟ್ಟು ತಲೆದೋರಿದೆ. ಯಾತ್ರೆ ವಿರೋಧಿಸಿ ಮಾಜಿ ಸಿಎಂ ವಸುಂಧರಾ ರಾಜೆ ಸೇರಿದಂತೆ ರಾಜೆ ಬೆಂಬಲಿಗ 42 ಶಾಸಕರು ರಾಜೀನಾಮೆಯ ಬೆದರಿಕೆ ಒಡ್ಡಿದ್ದಾರೆ. ವಸುಂಧರಾ ರಾಜೆ ರಾಜೀನಾಮೆ ಬೆದರಿಕೆಯಿಂದ ತಣ್ಣಗಾದ ಗುಲಾಬ್ ಚಂದ್ ಕಟಾರಿಯಾ ತಮ್ಮ ಉದ್ದೇಶಿತ ಲೋಕ ಜಾಗರಣ ಯಾತ್ರೆ ನಡೆಸದಿರಲು ನಿರ್ಧರಿಸಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದು ಪಕ್ಷಕ್ಕೆ ಧಕ್ಕೆಯಾಗುವ ಯಾವುದೇ ಕಾರ್ಯ ಮಾಡೋದಿಲ್ಲ ಅಂತ ಕಟಾರಿಯಾ ಸ್ಪಷ್ಟಪಡಿಸಿದ್ದಾರೆ. ಈ ಮಧ್ಯೆ ವಸುಂಧರಾ ರಾಜೆ ವರ್ತನೆ ಬಗ್ಗೆ ಕೆಂಡಾಮಂಡಲವಾಗಿರುವ ಹೈಕಮಾಂಡ್ ಕೂಡಲೇ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದೆ. ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿದೆ, ಆರೋಗ್ಯ ಕ್ಷೇತ್ರ ಕೂಡ ಸಾಕಷ್ಟು ಹೈಟೆಕ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಸಂಶೋಧನೆಗಳು ಜನರಿಗೆ ತುಂಬಾ ಅನುಕೂಲಕರವಾಗಿದೆ. ಇದು ಕೂಡ ನಿಮ್ಮ ಆರೋಗ್ಯದ ಬಗ್ಗೆ, ಕಾಳಜಿ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ. ಅದರಲ್ಲೂ ವಿಶೇಷವಾಗಿ ಹಾರ್ಟ್ ಅಟ್ಯಾಕ್ ಪೇಷಂಟ್ಗಳಿಗೆ ಇದು ವರದಾನ ಅಂದರೆ ತಪ್ಪೇನಿಲ್ಲ. ಅದೇನಂತ ನೀವೇ ನೋಡಿ. ಹಾರ್ಟ್ ಅಟ್ಯಾಕ್ ಈ ಸಮಸ್ಯೆ ಇರೋ ಎಷ್ಟೋ ಜನ ಸಾವಿನ ಬಾಗಿಲಲ್ಲೇ ಬದುಕು ಸಾಗಿಸ್ತಿದ್ದಾರೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಮನೆ ಬಿಟ್ಟು ಹೋದವರು ಸುರಕ್ಷಿತವಾಗಿ ವಾಪಸ್ ಬರ್ತಾರೆ ಅನ್ನೋ ಭರವಸೆ ಇಲ್ಲ. ಆದರೆ ಹಾರ್ಟ್ ಅಟ್ಯಾಕ್ ಇರೋ ಜನ ಎಲ್ಲೇ ಹೋಗಲಿ ಬರಲಿ, ಅವರ ಎದೆ ಬಡಿತ ಮನೆಯಲ್ಲಿರೋ ನಿಮಗೆ ಅಥವಾ ಫ್ಯಾಮಿಲಿ ಡಾಕ್ಟರ್ಗೆ ತಕ್ಷಣ ಗೊತ್ತಾಗೋ ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಡೋಂಟ್ ವರಿ, ಈಗ ಅಂಥದ್ದೇ ಟೆಕ್ನಾಲಜಿ ಬಂದಿದೆ. ಬ್ರಾದಲ್ಲಿದೆ ಚಮತ್ಕಾರಿ ಸಾಧನ. ಎದೆ ಬಡಿತ ತಿಳಿಯಲು ಹೊಸ ವಿಧಾನ. ಅಮೆರಿಕಾದಲ್ಲಿ ಕಂಡುಹಿಡಿದ ತಂತ್ರಜ್ಞಾನ. ಬೆರಗಾಗಿ ಬಿಟ್ರ?
ಹೌದು ಕಣ್ರೆ, ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳಿಯೋಕೆ ಇಂಥದ್ದೊಂದು ಸಂಶೋಧನೆ ನಡೆದಿದೆ. ಸೆನ್ಸಾರ್ ಅಳವಡಿಸಿರೋ ಈ ಬ್ರಾಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಬ್ರಾ ಕೆಳಭಾಗದಲ್ಲಿ ಒಂದು ಚಿಪ್ ಅಳವಡಿಸಲಾಗಿರುತ್ತೆ. ಹಾರ್ಟ್ ಅಟ್ಯಾಕ್ ಇರೋ ಪೇಷಂಟ್ಗಳು ಇದನ್ನ ಧರಿಸಿದ್ರೆ ಸಾಕು, ನಿಮ್ಮ ಎದೆ ಬಡಿತದ ವಿವರಗಳನ್ನೆಲ್ಲ ನಿರಂತರವಾಗಿ ದಾಖಲಿಸಿಕೊಳ್ಳುತ್ತೆ. ಬ್ಲೂಟೂತ್ ಅಥವಾ ವೈಫೈ ಮೂಲಕ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಅದರಿಂದ ಆರೋಗ್ಯದ ವಿವರ ತಿಳಿದುಕೊಳ್ಳಬಹುದು. ಅಲ್ಲದೆ ಹಾರ್ಟ್ ಅಟ್ಯಾಕ್ ಪೇಷಂಟ್ ಪರಿಸ್ಥಿತಿ ಬಿಗಡಾಯಿಸಿದ್ರೆ ಅಲಾರಾಂ ಕೂಡ ಕೂಗುತ್ತೆ. ಹಾಗೇನೆ ನಿಮ್ಮ ಮನೆಯ ಸದಸ್ಯರಿಗೆ ಅಥವಾ ಫ್ಯಾಮಿಲಿ ಡಾಕ್ಟರ್ ಮೊಬೈಲ್ಗೆ ಮೆಸೇಜ್ ಕೂಡ ಕಳಿಸುತ್ತೆ. ಇನ್ನು ಇದರಲ್ಲಿ GPS ತಂತ್ರಜ್ಞಾನ ಇರೋದ್ರಿಂದ ಪೇಷಂಟ್ ಎಲ್ಲೇ ಹೋದ್ರೂ ಮಾಹಿತಿ ಲಭ್ಯವಾಗುತ್ತೆ. ಅಮೆರಿಕಾದ ಅರ್ಕಾನ್ಸಸ್ ಯೂನಿವರ್ಸಿಟಿಯ ವಿಜ್ಞಾನಿ ವಿಜಯ್ ವರ್ಧನ್ ಇದನ್ನ ಸಂಶೋಧನೆ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ವಿಜಯ್ ವರ್ಧನ್ ಭಾರತೀಯ ಮೂಲದ ವಿಜ್ಞಾನಿ ಅನ್ನೋದು ಹೆಮ್ಮೆಯ ವಿಷಯ. ಇನ್ನು ಈ ಚಿಪ್ ಗಂಡಸರು ಧರಿಸುವ ಮೇಲುಡುಗೆಗೆ ಅಳವಡಿಸಬಹುದು ಅಂತ ಹೇಳಿದ್ದಾರೆ. ಆದರೆ ಇಂತಹ ತಂತ್ರಜ್ಞಾನ ಇರೋ ಒಳ ಉಡುಪುಗಳು ಇನ್ನೂ ಮಾರುಕಟ್ಟೆಗೆ ಬಂದಿಲ್ಲ. ಆದಷ್ಟು ಶೀಘ್ರದಲ್ಲಿ ಇವುಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಸಿದ್ಧತೆ ನಡೆದಿದೆಯಂತೆ. ಒಟ್ಟಾರೆ ಈ ಚಮತ್ಕಾರಿ ಸಂಶೋಧನೆ ಹಾರ್ಟ್ ಅಟ್ಯಾಕ್ ಇರೋ ಪೇಷಂಟ್ಗಳಿಗೆ ವರದಾನ ಅಂದ್ರೆ ತಪ್ಪೇನಿಲ್ಲ. ಬ್ಯೂರೋ ರಿಪೋರ್ಟ್, ಸ್ವರ್ಣ ನ್ಯೂಸ್ 24/7. ಈಗ ಒಂದು ಬ್ರೇಕ್.